ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ನೋಡಿ ಶ್ರೀರಾಮನವಮಿ ಬಂತಲ್ವಾ, ಹಾಗಾಗಿ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಶ್ರೀರಾಮನವಮಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು, ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಶುಭ ದಿನ ಬರುತ್ತದೆ. ಇದರ ಪೂಜಾ ವಿಧಾನ, ಆಚರಣೆ, ಮಹತ್ವ ಮತ್ತು ಕಥೆಯ ವಿವರ ಇಲ್ಲಿದೆ. ಒಂದನೆಯದಾಗಿ ಶ್ರೀರಾಮನವಮಿಯ ಹಿನ್ನೆಲೆ ಮತ್ತು ಕಥೆ. ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಋಷಿಗಳ ಸಲಹೆಯಂತೆ ಆತ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿದನು. ಯಜ್ಞಕುಂಡದಿಂದ ಎದ್ದು ಬಂದ ಅಗ್ನಿದೇವನು ದಶರಥನಿಗೆ ಪಾಯಸದ ಪಾತ್ರೆಯನ್ನು ನೀಡಿದನು. ಆ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಾದ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರೆಯರಿಗೆ ಹಂಚಿದನು. ಇದರ ಫಲವಾಗಿ ಚೈತ್ರ ಶುದ್ಧ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಕೌಸಲ್ಯೆಯ ಗರ್ಭದಿಂದ ಭಗವಾನ್ ವಿಷ್ಣುವಿನ 7ನೇ ಅವತಾರವಾಗಿ ಶ್ರೀರಾಮನು ಜನಿಸಿದನು. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪ್ರತಿಷ್ಠಾಪಿಸುವುದೇ ಈ ಅವತಾರದ ಮುಖ್ಯ ಉದ್ದೇಶವಾಗಿತ್ತು. ಎರಡನೆಯದು, ಆಚರಣೆಯ ಮತ್ತು ಪೂಜಾ ವಿಧಾನ. ಶ್ರೀರಾಮನವಮಿಯನ್ನು ಬಹಳ ಸರಳವಾಗಿ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಶುದ್ಧಿ: ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಿ ತೋರಣಗಳಿಂದ ಅಲಂಕರಿಸಬೇಕು. ಪೂಜಾ ಮಂದಿರದಲ್ಲಿ ಶ್ರೀರಾಮ, ಸೀತಾ ಮಾತೆ ಮತ್ತು ಲಕ್ಷ್ಮಣ ಮತ್ತು ಹನುಮಂತನ ವಿಗ್ರಹ ಅಥವಾ ಫೋಟೋ ಇಟ್ಟು ಗಂಧ ಪುಷ್ಪಗಳಿಂದ ಅಲಂಕರಿಸಬೇಕು. ಅಭಿಷೇಕ: ಪಂಚಾಮೃತ ಅಥವಾ ಶುದ್ಧ ನೀರಿನಿಂದ ರಾಮನ ವಿಗ್ರಹಕ್ಕೆ ಅಭಿಷೇಕ ಮಾಡುವುದು ವಾಡಿಕೆ. ನೈವೇದ್ಯ: ಈ ಹಬ್ಬದ ವಿಶೇಷವೆಂದರೆ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ. ಇವುಗಳನ್ನು ದೇವರಿಗೆ ಅರ್ಪಿಸಿ ನಂತರ ಪ್ರಸಾದವಾಗಿ ಹಂಚಲಾಗುತ್ತದೆ. ಬಿಸಿಲ ಕಾಲದಲ್ಲಿ ಶರೀರಕ್ಕೆ ತಂಪು ನೀಡುವ ಉದ್ದೇಶವೂ ಇದರ ಹಿಂದಿದೆ. ಪಾರಾಯಣ: ರಾಮಾಯಣದ ಬಾಲಕಾಂಡದ ಪಠಣ ಅಥವಾ ಶ್ರೀರಾಮ ರಕ್ಷಾ ಸ್ತೋತ್ರ, ರಾಮ ಅಷ್ಟೋತ್ತರಗಳನ್ನು ಜಪಿಸುವುದು ಪುಣ್ಯದಾಯಕ. ಹಬ್ಬದ ವಿಶೇಷ ಆಚರಣೆಗಳು: ರಾಮನಾಮ ಜಪ: ಶ್ರೀರಾಮ ಜಯ ರಾಮ, ರಾಮ ಜಯ ರಾಮ ರಾಮ ಎಂಬ ಮಂತ್ರವನ್ನು ಭಕ್ತರು ದಿನವಿಡೀ ಪಠಿಸಬೇಕಾಗುತ್ತದೆ. ಭಜನೆ ಮತ್ತು ಕೀರ್ತನೆ: ದೇವಸ್ಥಾನಗಳಲ್ಲಿ ಸಾರ್ವಜನಿಕವಾಗಿ ರಾಮನ ಭಜನೆಗಳನ್ನು ಆಯೋಜಿಸಲಾಗುತ್ತದೆ. ಸೀತಾರಾಮ ಕಲ್ಯಾಣ: ಕೆಲವು ಕಡೆಗಳಲ್ಲಿ ರಾಮ ಮತ್ತು ಸೀತೆಯ ವಿವಾಹ ಮಹೋತ್ಸವವನ್ನು ಸಾಂಕೇತಿಕವಾಗಿ ಆಚರಿಸಲಾಗುತ್ತದೆ. ರಥೋತ್ಸವ: ಪ್ರಮುಖ ರಾಮ ಮಂದಿರಗಳಲ್ಲಿ ರಾಮನ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಮಹತ್ವ: ಧರ್ಮದ ವಿಜಯ. ಶ್ರೀರಾಮನು ಆದರ್ಶ ಮಗ, ಆದರ್ಶ ಪತಿ ಮತ್ತು ಆದರ್ಶ ರಾಜನಾಗಿ ಬದುಕಿದವನು. ಆತನ ಜೀವನವು ನಮಗೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರಣೆ ನೀಡುತ್ತದೆ. ಆಧ್ಯಾತ್ಮಿಕ ಶುದ್ಧಿ: ಈ ದಿನ ಉಪವಾಸ ಮಾಡುವುದರಿಂದ ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗುತ್ತವೆ ಎಂಬ ನಂಬಿಕೆ ಇದೆ. ಏಕತೆ: ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಆಚರಿಸುವ ಈ ಹಬ್ಬವು ಸಮಾಜದಲ್ಲಿ ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ. ರಾಮಭದ್ರಾಯ ರಾಮಚಂದ್ರಾಯ ವೇದಸ್ತೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.